ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬ ನಿಯಮದ ಹಿಂದೆ ಪೌರಾಣಿಕ ಕಥೆಯೂ ಇದೆ. ಗೋಪಿಯರು ಸರೋವರದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದಾಗ ಶ್ರೀಕೃಷ್ಣನು ಅವರ ಬಟ್ಟೆಗಳನ್ನು ಅಪಹರಿಸಿದನು. ಇದಾದ ಬಳಿಕ ಬಟ್ಟೆ ಬಚ್ಚಿಟ್ಟಿದ್ದರು ಗೋಪಿಕೆಯರು ತಮ್ಮ ಬಟ್ಟೆಗಳನ್ನು ಹಿಂತಿರುಗಿಸುವಂತೆ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಾಗ ಅವರು ಬಟ್ಟೆಯಿಲ್ಲದೆ ಸ್ನಾನ ಮಾಡುವುದು ಜಲದೇವರಿಗೆ ಮಾಡಿದ ಅವಮಾನ ಎಂದು ವಿವರಿಸಿದರು. ಇದಾದ ನಂತರ ಗೋಪಿಕೆಯರೆಲ್ಲರೂ ಕೃಷ್ಣನ ಮಾತನ್ನು ಒಪ್ಪಿಕೊಂಡರು. ಯಾರು ನೋಡದ ಕಾರಣ ಅನೇಕ ಜನರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಾರೆ. ಆದರೆ ಸತ್ಯವೇನೆಂದರೆ ದೇವರು ನಿಮ್ಮನ್ನು ಎಲ್ಲೆಲ್ಲೂ ನೋಡಬಹುದು. ಹಾಗೆ ಮಾಡುವುದನ್ನು ವರುಣನಿಗೆ